ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲ್ಮನ್ ಅನ್ನೋ ಮೀನಿಂದ ಫಿಶ್ ಫ್ರೈ ಮಾಡ್ತಿದ್ದೇನೆ. ಇದನ್ನ ರಾವಸ್ ಅಂತ ಸಹ ಕರೀತಾರೆ. ಇದಂತೂ ಸಖತ್ ಟೇಸ್ಟಿಯಾದ ಮೀನಂತ ಹೇಳಿದ್ರೆ ಸಹ ತಪ್ಪಾಗೋದಿಲ್ಲ. ಈ ಮೀನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾನೇ ಹೆಚ್ಚಾಗಿ ಇದೆ. ಹಾಗೆ ಇದು ಹಾರ್ಟ್ ಹೆಲ್ತಿಗೆ ಸಹ ತುಂಬಾನೇ ಒಳ್ಳೆಯದು. ಇದು ಬಾಡಿಯಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಮ್ಮಿ ಮಾಡ್ತದೆ. ಹಾಗೆ ಇದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಸಹ ಇದೆ. ಜೊತೆಗೆ ಇದು ಕಣ್ಣು, ಕೂದಲು ಹಾಗೂ ಚರ್ಮದ ಆರೋಗ್ಯಕ್ಕೆ ಸಹ ತುಂಬಾನೇ ಒಳ್ಳೆಯದು. ಮೊದಲಿಗೆ ನಾವು ಮಸಾಲಾ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಕೆಂಪು ಮೆಣಸಿನ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹುಣಸೆ ರಸವನ್ನು ಹಾಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೇನೆ. ಮಸಾಲಾ ಪೇಸ್ಟ್ ಇವಾಗ ರೆಡಿ ಆಗಿದೆ. ಇವಾಗ ನಾನು ಒಂದೊಂದೇ ಮೀನ್ ಪೀಸನ್ನು ಹಾಕಿ ಈ ಮಸಾಲದಿಂದ ಎರಡೂ ಕಡೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ತೇನೆ. ಮೀನನ್ನು ಮಸಾಲದಿಂದ ಕೋಟ್ ಮಾಡಿದ ನಂತರ ಒಂದು 20 ರಿಂದ 30 ನಿಮಿಷಗಳ ಕಾಲ ನಾನು ಮ್ಯಾರಿನೇಷನ್ನಿಗೆ ಸೈಡಲ್ಲಿ ಇಡ್ತೇನೆ. ಹೀಗೆ ಮಾಡೋದ್ರಿಂದ ಮೀನು ಉಪ್ಪು ಖಾರವನ್ನು ಚೆನ್ನಾಗಿ ಹೀರ್ಕೊಳ್ತದೆ. ಆವಾಗ ಮೀನಿನ ರುಚಿ ಇನ್ನಷ್ಟು ಹೆಚ್ಚಾಗ್ತದೆ. ಯಾವಾಗಲೂ ಮೀನು ಫ್ರೈ ಮಾಡುವಾಗ 30 ನಿಮಿಷಗಳ ಮುಂಚೆನೇ ನೀವು ಮ್ಯಾರಿನೇಷನ್ ಮಾಡಿ ಇಟ್ಟು ಫ್ರೈ ಮಾಡೋದ್ರಿಂದ ಮೀನಿನ ರುಚಿ ತುಂಬಾನೇ ಚೆನ್ನಾಗಿ ಆಗ್ತದೆ. ಇವಾಗ 30 ನಿಮಿಷಗಳ ಕಾಲ ಆಗಿದೆ. ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ರವವನ್ನು ಹಾಕೊಳ್ತೇನೆ. ನಾನು 2 ಕಡೆ ರವವನ್ನು ಚೆನ್ನಾಗಿ ಕೋಟ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಸ್ಪ್ರಿಂಕಲ್ ಮಾಡ್ತಿದ್ದೇನೆ. ನೀವು ಬೇಕಿದ್ರೆ ರವನ್ನು ಒಂದು ಪ್ಲೇಟಿಗೆ ಹಾಕಿ ಮೀನನ್ನು ಅದರ ಮೇಲೆ ಹಾಕಿ ಸಹ ಮಾಡ್ಕೊಳ್ಬಹುದು. ನನಗೆ ಲೈಟ್ ಆಗಿ ರವ ಫ್ರೈ ಇದ್ರೆ ತುಂಬಾ ಇಷ್ಟ. ಆದ್ರಿಂದ ನಾನು ಸ್ವಲ್ಪನೇ ರವೆ ಹಾಕೊಂಡು ಚೆನ್ನಾಗಿ ಕೋಟ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಅಯನ್ ತವನ್ನು ಬಳಸ್ತಿದ್ದೇನೆ. ಇದಕ್ಕೆ ನಾನಿವಾಗ ತೆಂಗಿನ ಎಣ್ಣೆಯನ್ನು ಹಾಕೊಂಡು ಅದು ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೇನೆ. ನಂತರ ನಾನು ಅದಕ್ಕೆ ಮ್ಯಾರಿನೇಟ್ ಮಾಡಿರುವ ಮೀನಿನ ಪೀಸನ್ನು ಹಾಕ್ತಾ ಹೋಗ್ತೇನೆ. ನಾನಿಲ್ಲಿ ಒಂದು ಕಡೆಯಷ್ಟೇ ರವೆಯನ್ನು ಹಾಕಿದ್ದೇನೆ. ಸೊ ಎಲ್ಲ ಮೀನನ್ನು ತವದ ಮೇಲೆ ಹಾಕಿದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ರವನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ. ನಂತರ ನಾನು ಬೇಕಿದ್ದರೆ ಎಣ್ಣೆಯನ್ನು ಹಾಕ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಅಷ್ಟೇ ಬಳಸಿದ್ದೇನೆ. ನೀವು ಬೇಕಿದ್ರೆ ಇನ್ನಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 8 ನಿಮಿಷಗಳ ಕಾಲ ನೀವು ಮೀನನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ಇವಾಗ ಇದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನ ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಒಂದು 3 ರಿಂದ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೇನೆ. ಇದು ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಬೇಯಿಸ್ಕೊಂಡ್ರೆ ಉತ್ತಮ. ಮೀನು ಇವಾಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇವಾಗ ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಸಾಲ್ಮನ್ ಮೀನ್ ಫ್ರೈ ರೆಡಿಯಾಗಿದೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನೀವೇನಾದ್ರೂ ನನ್ನ ಚಾನೆಲಿನ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.